ನೋಡಿ, ಬಾಗಲಕೋಟೆ ಅಖಾಡದಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದಕ್ಕೆ ಮುಂದಾಗಿದೆ. ಬಾಗಲಕೋಟೆ ಹೊರವಲಯದ ರೆಸಾರ್ಟ್ನಲ್ಲಿ ಡಿಕೆಶಿ ಸಭೆ, ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಿದೆ ಮೀಟಿಂಗ್. ಡಿಸಿಎಂ ಡಿಕೆಶಿ ಸಭೆಯಲ್ಲಿ ಬೆಳಗಾವಿ ರಾಜಕಾರಣಿಗಳು ಭಾಗಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ ಒಂದೇ ವೇದಿಕೆಯಲ್ಲಿ ಭಾಗಿಯಾಗಿರೋದು ಮತ್ತಷ್ಟು ಕ್ಯೂರಿಯಾಸಿಟಿಯನ್ನ ಉಂಟಾಗುವಂತೆ ಮಾಡಿದೆ. ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಘಟಾನುಘಟಿ ನಾಯಕರು. ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು. ಡಿಸಿಎಂ ಡಿಕೆಶಿ ಸಭೆಯಲ್ಲಿ ಈ ರೀತಿಯಾಗಿ ಕಾಣಿಸಿಕೊಂಡಿರೋದು ನೋಡಿ. ಒಂದು ಕಡೆ ಬಾಗಲಕೋಟೆ ಅಖಾಡದಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದಕ್ಕೆ ಮುಂದಾಗಿದೆ. ಇಷ್ಟು ದಿನ ಇತ್ತು ಕಾಂಗ್ರೆಸ್ನೊಳಗಡೆ ಆಂತರಿಕ ಬೇಗುದಿಗಳು ಬಹಳಷ್ಟಿದೆ, ಹಾಗೆ ಹೀಗೆ ಎನ್ನುವಂಥ ಎಲ್ಲ ಊಹಾಪೋಹಗಳಿತ್ತಲ್ಲ. ಈ ಊಹಾಪೋಹಗಳಿಗೆ ರೆಕ್ಕೆ ಕೊಡುವಂಥ ಒಂದಷ್ಟು ಕಥೆಗಳು ನಡೆದವು. ಆ ನಡುವೆ ಈಗ ಎಲೆಕ್ಷನ್ ಬಂದಿದೆ, ಬೈ ಎಲೆಕ್ಷನ್. ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾರೆ ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಹಿಂದೆ ಅದಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ವರ್ಕು ಕೂಡ ನಡೆದಿದೆ. ಇದೇ ವಿಚಾರದಲ್ಲಿ ಈಗ ಒಂದೇ ಸ್ಟೇಜ್ನಲ್ಲಿ ಉಭಯ ನಾಯಕರು, ಅದರಲ್ಲೂ ಕೂಡ ಘಟಾನುಘಟಿ ನಾಯಕರು ಕಾಣಿಸಿಕೊಂಡಿರೋದು. ಬಾಗಲಕೋಟೆ ಅಖಾಡದಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರವನ್ನು ಜಪಿಸೋದಕ್ಕೆ ಮುಂದಾಗಿದೆ. ಬಾಗಲಕೋಟೆ ಹೊರವಲಯದ ರೆಸಾರ್ಟ್ನಲ್ಲಿ ಡಿಕೆಶಿ ಸಭೆಯನ್ನು ನಡೆಸಿದ್ರು. ಈ ಸಭೆಯಲ್ಲಿ ಉಸ್ತುವಾರಿ ಸುರ್ಜೇವಾಲಾ, ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಈ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ನಡೀತು. ಡಿಸಿಎಂ ಡಿಕೆಶಿ ಸಭೆಯಲ್ಲಿ ಬೆಳಗಾವಿ ರಾಜಕಾರಣಿಗಳು ಕೂಡ ಭಾಗಿಯಾಗಿದ್ರು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ ಒಂದೇ ವೇದಿಕೆಯಲ್ಲಿ ಭಾಗಿಯಾಗಿದ್ರು. ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ಘಟಾನುಘಟಿ ನಾಯಕರು. ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದೆ. ಇಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಒಂದಷ್ಟು ಭಾರಿನೇ ಕುತೂಹಲ ಕೆರಳಿಸಿತ್ತು. ಜೊತೆಗೆ ಸ್ಟೇಜ್ ಮೇಲೂ ಕೂಡ ಗಮನಿಸ್ತಾ ಇದ್ದೀರಿ, ಬಹಳಷ್ಟು ನಾಯಕರಿದ್ದಾರೆ, ಘಟಾನುಘಟಿ ನಾಯಕರು. ಅದರಲ್ಲೂ ಕೂಡ ಏನು ಇಲ್ಲಿ ಸಚಿವರಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದಾರೆ, ಡಿಕೆಶಿ ಇದ್ದಾರೆ. ಹೀಗೆ ಬಾಗಲಕೋಟೆಯ ಹೊರವಲಯದಲ್ಲಿ ರೆಸಾರ್ಟ್ನಲ್ಲಿ ಕೂಡ ಡಿಕೆಶಿ ಸಭೆಯನ್ನು ನಡೆಸಿದ್ರು. ಜೊತೆಗೆ ಈ ಒಂದು ಮೀಟಿಂಗಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇರೋದು ಹೈಲೈಟ್ ಆಗಿ ಕಾಣಿಸ್ತು. ಅನಿವಾರ್ಯವಾಗಿ ಇದನ್ನು ನಾವು ಚುನಾವಣೆ ಮಾಡತಕ್ಕಂತ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಬಂದಿದೆ. ಒಂದು 2 ನಿಮಿಷ ಇದು ಮೀಟಿಂಗ್ ಆದ್ಮೇಲೆ ನಾವು ಮುಗಿತಾರೆ. ಹಲೋ, ಈಗ ಮಾಜಿ ಶಾಸಕರೇ, ಲೋಕಸಭೆ ಮತ್ತು ರಾಜ್ಯಸಭಾ ಎಲ್ಲ ನಾಯಕರು, ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾಜಿ ಅವರೇ,